ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಹಳೆ ವಿಡಿಯೋಗಳಲ್ಲಿ ಭಾಳಷ್ಟು ವಿಷಯಗಳ ಬಗ್ಗೆ ಮತ್ತು ಆಮೇಲೆ ಸಣ್ಣ ಕಥೆಗಳ ಬಗ್ಗೆ ಮತ್ತು ಆಮೇಲೆ ಇನ್ನೂ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೆ. ಮತ್ತು ಆಮೇಲೆ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ಚರ್ಚೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ ರಾಜಕೀಯದ ಬಗ್ಗೆ. ಈ ರಾಜಕೀಯ ಯಾವ ರೀತಿ ಇರುತ್ತೆ, ಮತ್ತು ಅದಾದಮೇಲೆ ಇದರಿಂದ ಯಾರಿಗೆ ಅದೃಷ್ಟ ಬದಲಾವಣೆ ಆಗ್ತದೆ, ಮತ್ತು ಇದರಲ್ಲಿ ಯಾವ ರೀತಿ ತುಂಬ ಕಷ್ಟಗಳು ಬರ್ತವೆ, ಮತ್ತು ಆಮೇಲೆ ಇನ್ನೂ ಅನೇಕ ವಿಷಯಗಳನ್ನು ಇದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲು ಈ ರಾಜಕೀಯ ಯಾವ ರೀತಿ ಅಂದರೆ, ಈ ಬಡವ್ರಿಗೆ, ಈ ಮಿಡಲ್ ಕ್ಲಾಸ್ ಜನಗಳಿಗೆ ಈ ರಾಜಕೀಯ ಅನ್ನೋದು ಒಂಥರ ಆಕಾಶದಲ್ಲಿರೋ ನಕ್ಷತ್ರ ಇದ್ದಂಗೆ. ಇದನ್ನು ದೂರದಲ್ಲಿ ನೋಡಿ ಖುಷಿ ಪಡ್ಬೋದು, ಆದರೆ ಅದನ್ನು ನಾವು ಕೈಯಲ್ಲಿ ಹಿಡ್ಕೊಂಡು ಮುಟ್ಟೋದಕ್ಕಾಗಲ್ಲ. ಹಂಗಾಗಿ ಈ ರಾಜಕೀಯ ಅನ್ನೋದು ಬರೀ ಶ್ರೀಮಂತರು ಮತ್ತು ಆಮೇಲೆ ಈ ಮುಂಚೆ ಯಾರ್ಯಾರು ರಾಜಕೀಯದಲ್ಲಿರ್ತಾರೆ ಅವ್ರ ಮಕ್ಕಳುಗಳು, ಮೊಮ್ಮಕ್ಕಳುಗಳು ಮಾತ್ರ ಈ ರಾಜಕೀಯದಕ್ಕೆ ಬರೋದಕ್ಕೆ ಮಾತ್ರ ಸಾಧ್ಯ ಆಗ್ತದೆ. ಈ ಸಾಮಾನ್ಯ ಜನಗಳು ಮತ್ತು ಈ ಬಡ ಜನಗಳು, ಈ ಮಧ್ಯಮ ವರ್ಗದ ಜನಗಳು ಈ ರಾಜಕೀಯಕ್ಕೆ ಬರೋದಂದರೆ ತುಂಬ ಕಷ್ಟವಾಗಿರೋಂಥ ವಿಷಯ. ಮತ್ತು ಅಕಸ್ಮಾತ್ ಈ ರಾಜಕೀಯದಕ್ಕೆ ಅವ್ರು ಬಂದರೂ ಸಮೇತಾಗೂ ಅವರು ಇಲ್ಲಿ ಉಳ್ಕೊಳ್ಳೋದಕ್ಕೂ ಆಗೋದಿಲ್ಲ, ಮತ್ತು ಆಮೇಲೆ ಇಲ್ಲಿ ಗೆಲ್ಲೋದಕ್ಕೂ ಆಗೋದಿಲ್ಲ. ಈ ರಾಜಕೀಯ ಯಾವ ರೀತಿ ಅಂದರೆ, ಕೆಲವೊಬ್ಬರಿಗೆ ತುಂಬ ಅದೃಷ್ಟ ತಾಮನ್ ಕೊಡ್ತದೆ. ಮತ್ತು ಆಮೇಲೆ ಇನ್ನೂ ಕೆಲವು ಜನಗಳು ಯಾವ ರೀತಿ ಅಂದರೆ, ಅವ್ರು ಇರೋ ಬರೋ ದುಡ್ಡನ್ನೆಲ್ಲ ಕಳ್ಕೊಂಡು ಮತ್ತು ಆಮೇಲೆ ಬೀದಿಗೆ ಬರೋ ಅಂಥ ಪರಿಸ್ಥಿತಿನೂ ಇದರಲ್ಲಿ ನಾವು ನೋಡಿದ್ದೀವಿ. ಕೆಲವೊಂದು ಜನ ಯಾವ ರೀತಿ ಅಂದರೆ, ನಿಂತಿದ ತಕ್ಷಣ ಗೆದ್ದುಬಿಟ್ಟು ಒಂದು ಸಾರಿ ಗೆದ್ದುಬಿಟ್ರೆ ಸಾಕು, ಆಮೇಲೆ ಮತ್ತೆ ನಿಂತ್ಕೊಂಡು ಗೆಲ್ತಾನೆ ಇರ್ತಾರೆ. ಮಿನಿಸ್ಟ್ರು ಕೂಡ ಆಗ್ತಾರೆ. ಮತ್ತು ಆಮೇಲೆ ಕೆಲವೊಬ್ಬರು ಜನಗಳು ಅದೃಷ್ಟ ಇದ್ದರೆ CM ಕೂಡ ಆಗಿರ್ತಾರೆ. ಮತ್ತು ಆಮೇಲೆ ಇನ್ನೂ ಕೆಲವೊಂದು ಜನಗಳು ಯಾವ ರೀತಿ ಅಂದರೆ, ಈ ರಾಜಕೀಯದಲ್ಲೇ ನಿಂತ್ಕೊಂಡಿರ್ತಾರೆ, ಎಲ್ಲೋ ಒಂದೊಂದು ಸಾರಿ ಮಾತ್ರ ಗೆದ್ದಿರ್ತಾರೆ, ಇನ್ನೂ ಅನೇಕ ಸಾರಿ ನಿಂತು ಗೆಲ್ಲೋದಕ್ಕಂತ ಹೋಗ್ತಾರೆ. ಅಲ್ಲಿ ಎಲ್ಲ ಸೋತ್ಬಿಟ್ಟು ಎಲ್ಲ ಕಳ್ಕೊಂಡು ಲಾಸ್ಟಿಗೆ ಪಾಪರ್ ಚೀಟಿ ತಗೊಂಡು ಬೀದಿಗೆ ಬಂದುಬಿಡ್ತಾರೆ. ಮತ್ತು ಆಮೇಲೆ ಈ ರಾಜಕೀಯ ಅಷ್ಟು ಸುಲಭವಾಗಿರೋ ಅಂಥದ್ದಲ್ಲ. ಮತ್ತು ಆಮೇಲೆ ಈ ರಾಜಕೀಯಕ್ಕೆ ಯಾರಂದ್ರೆ ಅವರು ನಿಂತ್ಕೊಂಬೋಕ್ಕೂ ಆಗೋದಿಲ್ಲ. ಮತ್ತು ಅದಾದಮೇಲೆ ಈ ಮೇಯ್ನಾಗಿ ಈ ರಾಜಕೀಯದಲ್ಲಿ ಇಷ್ಟೇ ಓದಿರ್ಬೇಕನ್ನೋ ನಿಯಮವೂ ಇಲ್ಲ, ಏನಿಲ್ಲ, ಯಾರು ಬೇಕಾದ್ರೂ ನಿಂತ್ಕೋಬೋದು. ಈ ದೇಶದ ಪ್ರಜೆ ಆಗಿದ್ದರೆ ಮಾತ್ರ ಸಾಕು. ಮತ್ತು ಆಮೇಲೆ ನಿಮ್ಮ ಹತ್ರ ವೋಟರ್ ID ಇದ್ದರೆ ಸಾಕು, ಯಾರು ಬೇಕಾದರೂ ಸ್ಪರ್ಧಿಸ್ಬೋದು. ಮತ್ತು ಅದಾದಮೇಲೆ ಹಿಂಗೆ ಸ್ಪರ್ಧೆ ಮಾಡಬೇಕಂತನೂ ಏನಿಲ್ಲ. ಆದರೆ ನಾವು ಈ ಪಕ್ಷದ ಮುಖಾಂತರ ಹೋಗ್ಬೇಕಂದ್ರೆ ನಾವು ತುಂಬ ದುಡ್ಡು ಕೊಡಬೇಕಾಗ್ತದೆ. ಈ ಪಕ್ಷಗಳು ಯಾವ್ಯಾವ ರೀತಿ ಇರ್ತಾವೆ ಅಂದರೆ, ಈ ಕಾಂಗ್ರೆಸ್ಸು, BJP, ಈ JDS, ಈ ಪಕ್ಷದಲ್ಲಿ ನಾವು ಸ್ಪರ್ಧೆ ಮಾಡಬೇಕಂದ್ರೆ ತುಂಬ ದುಡ್ಡು ಕೊಡಬೇಕಾಗ್ತದೆ. ಅದೇ ನಾವು ಏನಾದ್ರು ದುಡ್ಡು ಇಲ್ದಲ್ಲಿ ನಿಂತ್ಕೋಬೇಕಾಗ್ತದಂದರೆ ಪಕ್ಷೇತರ ನಿಂತ್ಕೋಬೇಕಾಗ್ತದೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟಾಗಿ. ಈ ಪಕ್ಷಕ್ಕೂ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗೂ ಏನು ವ್ಯತ್ಯಾಸ ಇರುತ್ತಂದರೆ, ಈ ಪಕ್ಷದಲ್ಲಿ ಯಾರೇ ನಿಂತ್ಕೊಂಡ್ರೂ ಸ್ವಲ್ಪ ಓಟ್ಗಳು ಬೀಳೋ ಚಾನ್ಸಸ್ ತುಂಬ ಇರ್ತದೆ. ಆದರೆ ಈ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಹಂಗಲ್ಲ. ಇದರಲ್ಲಿ ಗೆದ್ದರೂ ಗೆಲ್ಬೋದು, ಸೋತರೂ ಸೋತ್ಬೋದು. ಅದರಲ್ಲಿ ಓಟ್ಗಳು ಬೀಳೋದು ತುಂಬ ಕಷ್ಟ. ಆದರೆ ಇದು ಮುಂಚೆ ಸರ್ಕಾರ ಏನು ಮಾಡಿದೆ ಅಂದರೆ, ಪ್ರತಿಯೊಬ್ಬರಿಗೂ ಈ ಎಲೆಕ್ಷನಲ್ಲಿ ನಿಂತ್ಕೊಂಬಕ್ಕೆ ಅವಕಾಶ ಸಿಗಲೇಬೇಕು ಅಂತೇಳಿ ಈ ಪಕ್ಷೇತರ ನಿಂತ್ಕೊಂಬಕ್ಕೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ಆದರೆ ಏನಾಗುತ್ತಂದರೆ, ಯಾರೂ ಈ ರಾಜಕೀಯ ಸಹವಾಸನೇ ಬೇಡ, ಇಲ್ಲಿ ಸರ್ವೈವ್ ಆಗೋಕ್ಕಾಗಲ್ಲ, ಮತ್ತು ಆಮೇಲೆ ಇದೊಂಥರ ಕೊಚ್ಚೆ ಇದ್ದಂಗೆ, ಮತ್ತು ಆಮೇಲೆ ತುಂಬ ಕಷ್ಟ, ನಮ್ಮಂಥ ಬಡವ್ರಿಗಲ್ಲ ಅಂತೇಳಿ ಯಾರೂ ಈ ರಾಜಕೀಯಕ್ಕೆ ಬರೋದೇ ಇಲ್ಲ. ಈಗ ನಾವು ಗಮನಿಸಿರ್ತೀವಿ ಈ ರಾಜಕೀಯದಲ್ಲಿ ಯಾವ ರೀತಿ ಅಂದರೆ, ಹಳಬ್ರೇ ಇರ್ತಾರೆ. ಮುಂಚೆಯಿಂದ ಯಾರು ಗೆದ್ಕೊಂಬಂದಿರ್ತಾರೆ ಅವರೇ ಹಗಲೆಲ್ಲ ನಿಂತ್ಕೊಂತಿರ್ತಾರೆ. ಮತ್ತು ಅದಾದಮೇಲೆ ಅವ್ರ ಮಕ್ಕಳು, ಮೊಮ್ಮಕ್ಕಳನ್ನೇ ನಿಂತ್ಕೊಂತಿರ್ತಾರೆ. ಮತ್ತು ಹೊಸದಾಗಿ ಈ ರಾಜಕೀಯಕ್ಕೆ ನಿಲ್ಲೋ ಅಂಥವ್ರು ತುಂಬ ಕಡಿಮೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ನಟರುಗಳು ಕೂಡ ನಿಂತು ಗೆದ್ದಿರೋಂಥ ಉದಾಹರಣೆಗಳು ಇದ್ದಾವೆ. ಅದಾದಮೇಲೆ ನಮ್ಮ ಕರ್ನಾಟಕದಲ್ಲಿ ಇವಾಗ ಸಿನಿಮಾ ನಟರು ಅಂತ ಬಂದರೆ ಅಂಬರೀಷ್ ಅವರು ಗೆದ್ದಿದ್ರು ಮಂಡ್ಯ ಜಿಲ್ಲೆಯಿಂದ. ಹಂಗೆ ಮಿನಿಸ್ಟ್ರು ಕೂಡ ಆಗಿದ್ದರು. ಅದೇ ರೀತಿ ಕೆಲವೊಬ್ಬರು ಮಾತ್ರ ಸಿನಿಮಾ ನಟರುಗಳು ಗೆದ್ದಿದ್ದಾರೆ. ಮತ್ತು ಅದಾದಮೇಲೆ ರೀಸೆಂಟಾಗಿ ನೋಡಿರ್ತೀರ, ತಮಿಳ್ನಾಡಲ್ಲಿ ದಳಪತಿ ವಿಜಯ್ ಗೆದ್ದಿದ್ದಾನೆ. ಆದರೆ ಅಲ್ಲಿ ನೋಡಿದ್ರೆ ಇವು ಮುಂಚೆ ಏನು ಅಂದ್ಕೊಂಡಿದ್ರಂದರೆ, ಇವ್ನಿಗೆ ಹುಚ್ಚಿಡ್ದೈತೆ, ಇವ್ನು ನಿಂತ್ಕೊಂಡ್ರು ಗೆಲ್ಲಲ್ಲ, ಏನು ಗೆದ್ದರೆ ಅಮ್ಮಮ್ಮ ಅಂದರೆ ಇವ್ನೊಬ್ಬನೇ ಗೆಲ್ಬೋದು.
ಮತ್ತು ಅದಾದಮೇಲೆ ಫುಲ್ಲು ಇವನ ಪಕ್ಷ ಏನು ಗೆಲ್ಲಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಅದೃಷ್ಟ ಹೇಳಕ್ಕೆ ಬರೋದಿಲ್ಲ ಯಾರಿಗೆ ಹೆಂಗೆ ಅದೃಷ್ಟ ಇರುತ್ತಂತ. ಇವಾಗ ನೋಡಿ ಹೆಂಗೆ ಗೆಲ್ತು, ಅಲ್ಲಿ ಇಡೀ ಪಕ್ಷನೂ ಬಂತು, ಮತ್ತು ಆಮೇಲೆ ವಿಜಯ್ ಗೆದ್ದ, ಇವಾಗ CM ಆಗಿದ್ದಾನೆ. ಹಂಗೆ ಅದು ಕೆಲವೊಬ್ರಿಗೆ ಅದೃಷ್ಟ ಚೆನ್ನಾಗಿದ್ದರೆ ಅವರು ಈ ರಾಜಕೀಯದಲ್ಲಿ ಉಳ್ಕೊಳ್ಳೋಕ್ಕೂ ಸಾಧ್ಯ ಆಗ್ತದೆ, ಏನಾದ್ರು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಆದರೆ ಎಲ್ಲರಿಗೂ ಆ ಥರ ಅದೃಷ್ಟ ಇರೋದಿಲ್ಲ, ಅದು ಹಣೆ ಬರದಲ್ಲಿ ಬರೆದಿರಬೇಕು. ಅದಾದಮೇಲೆ ಇದರಲ್ಲಿ ಸ್ವಲ್ಪ ದುಡ್ಡೂ ತುಂಬ ಇಟ್ಕೊಂಡಿರಬೇಕು. ಈ ದುಡ್ಡು ಕಾಸು ಇಲ್ಲ ಅಂತಂದರೆ ಮತ್ತು ಇಲ್ಲಿ ಇರೋದಕ್ಕೂ ಆಗೋದಿಲ್ಲ, ನಿಲ್ಲೋದಕ್ಕೂ ಆಗೋದಿಲ್ಲ. ಹಂಗಾಗಿ ಈ ಸಿನಿಮಾ ನಟರಲ್ಲಿ ಕೆಲವೊಬ್ಬರು ಮಾತ್ರ ಸಕ್ಸಸ್ ಕಂಡಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ NTR ಇದ್ದಂಗೆ, ಅಲ್ಲಿ ಅವರು ಹೆಂಗೆ ಪಕ್ಷ ಕಟ್ಟಿ 3-4 ಸಾರಿ CM ಆಗಿದ್ದಾರೆ. ಆ ಥರ ಕೆಲವೊಬ್ಬರು ಮಾತ್ರ ಸಿನಿಮಾ ನಟರುಗಳು ಇದರಲ್ಲಿ ಸಕ್ಸಸ್ ಆಗೋಕ್ಕೆ ಇದಾಗಿದೆ, ಸಕ್ಸಸ್ ಆಗಿದ್ದಾರೆ. ಮತ್ತು ಇನ್ನು ಕೆಲವೊಬ್ಬರು ಸಿನಿಮಾ ನಟರುಗಳಿದ್ದಾರೆ, ಅವರು ನಿಂತ್ಕೊಂಡು ಅನೇಕ ಬಾರಿ ಸೋತೋಗಿದ್ದಾರೆ. ಮತ್ತು ಆಮೇಲೆ ಕೆಲವೊಬ್ರಿಗಂತೂ ಠೇವಣಿ ಕೂಡ ಸಿಕ್ಕಿರಲ್ಲ, ತುಂಬ ಕಡಿಮೆ ಓಟ್ ಬಂದುಬಿಟ್ಟು ಅವರು ಸೋತೋಗಿರ್ತಾರೆ. ಹಂಗಾಗಿ ಇದೊಂಥರ ತುಂಬ ಕಷ್ಟವಾಗಿರುವಂಥ ಕ್ಷೇತ್ರಗಳು. ಇವಾಗ ತುಂಬ ಡಿಮ್ಯಾಂಡ್ ಇದೆ. ಇದರಲ್ಲಿ ಒಂದು ಸಾರಿ ಗೆದ್ದುಬಿಟ್ರೆ ಇದರಲ್ಲಿ ಸಂಬಳ ಬರೋದಕ್ಕಿಂತ ತುಂಬ ದುಡ್ಡು ಮಾಡ್ಕೋಬೋದು. ಮತ್ತು ಅದಾದಮೇಲೆ ಇದರಲ್ಲಿ ಹೆಂಗಂದ್ರೆ ತುಂಬ ಗೆಲ್ಲೋದು ತುಂಬ ಕಷ್ಟ. ಅದರಲ್ಲೂ ಈ ಜನಗಳು ಓಟು ಪಡ್ಕೊಂಬೋದು, ಮತ್ತು ಆಮೇಲೆ ಈ ಓಟ್ ಹಾಕಿ ನಾವು ಗೆಲ್ಲೋದು ಅಂದರೆ ಭಾರಿ ಕಷ್ಟ. ಹಂಗಾಗಿ ಇದೊಂಥರ ಅದೃಷ್ಟ ಇದ್ದಂಗೆ, ಎಲ್ಲೋ ಒಬ್ಬೊಬ್ಬರು ಅವರವ್ರ ಅದೃಷ್ಟ. ಮತ್ತು ಅದಾದಮೇಲೆ ಇದರಲ್ಲಿ ಗೆದ್ದು ಏನಾರು ಮಾಡ್ಬೇಕಂದ್ರೆ ಅವೆಲ್ಲ ಪಡ್ಕೊಂಡು ಬಂದಿರಬೇಕು. ಮತ್ತು ಆಮೇಲೆ ಎಲ್ಲರ ಕೈಯಲ್ಲೂ ಇವೆಲ್ಲ ಸಾಧ್ಯವಾಗೋದಿಲ್ಲ. ಹಂಗಾಗಿ ನಾನು ಈ ರಾಜಕೀಯದ ಬಗ್ಗೆ ನನಗೇನು ಅನ್ನಿಸ್ತೋ ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಮತ್ತು ಅದಾದಮೇಲೆ ಈ ರಾಜಕೀಯಕ್ಕೇನು ಎಜುಕೇಷನ್ ಬೇಕು ಅಂತಿಲ್ಲ. ಯಾರು ಬೇಕಾದ್ರೆ SSLC ಓದಿರೋರು ನಿಂತ್ಕೋಬೋದು, ಓದಿಲ್ದಿರೋರು ನಿಂತ್ಕೋಬೋದು, ಓದಿರೋರು ಕೂಡ ನಿಂತ್ಕೊಂಡಿರ್ಬೋದು, ಯಾರು ಬೇಕಾದ್ರೂ ನಿಂತ್ಕೋಬೋದು. ಆದರೆ ಈ ಪಕ್ಷದಲ್ಲಿ ಟಿಕೆಟ್ ತಗೊಬೇಕಂದ್ರೆ ನಾವು ಅವ್ರು ಕೇಳಿದಷ್ಟು ದುಡ್ಡು ಕೊಡಬೇಕಾಗ್ತದೆ. ಅದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟಾಗಿ ನಿಂತ್ಕೋಬೇಕಂದ್ರೆ ಏನು ದುಡ್ಡು ಕೊಡೋಂಗಿಲ್ಲ. ಅದೇ ಪಕ್ಷದಲ್ಲಿ ನಿಂತ್ಕೊಂಡ್ರೆ ನಮಗೆ ಸ್ವಲ್ಪ ಓಟ್ಗಳು ಬೀಳೋ ಚಾನ್ಸಸ್ ಇರ್ತದೆ ಪಕ್ಷ ನೋಡ್ಕೊಂಡು. ಮತ್ತು ಆಮೇಲೆ ಈ ಜಾತಿಗಳು ನೋಡ್ಕೊಂಡು ಓಟ್ ಬೀಳ್ತವೆ. ಆದರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆದರೆ ತುಂಬ ಕಷ್ಟ, ಓಟ್ಗಳು ಬೀಳ್ತಾವೆ ಅನ್ನೋದು ಗ್ಯಾರಂಟಿ ಇರೋಲ್ಲ. ಮತ್ತು ಆಮೇಲೆ ಏನು ಪಕ್ಷದಲ್ಲಿ ನಿಂತ್ಬಿಟ್ರೆ ಗೆಲ್ತೀವಿ ಅನ್ನೋದು ಏನಿಲ್ಲ. ಮತ್ತು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟಾಗಿ ನಿಂತು ಅನೇಕ ಜನ ಗೆದ್ದಿದ್ದಾರೆ, ಈ ಪಕ್ಷದಲ್ಲಿ ನಿಂತ್ಕೊಂಡು ಅನೇಕ ಜನ ಸೋತಿದ್ದಾರೆ. ಹಂಗಾಗಿ ಇದೊಂಥರ ಅದೃಷ್ಟ ಇದ್ದಂಗೆ. ಮತ್ತು ಆಮೇಲೆ ಕೆಲವೊಬ್ಬರು ಪ್ರಯತ್ನ ಪಟ್ಟಿದ ತಕ್ಷಣವೇ ಸಕ್ಸಸ್ ಆಗಿರೋರು ಇದ್ದಾರೆ, ಇನ್ನು ಅನೇಕ ಜನ ಹಗಲೆಲ್ಲ ಪ್ರಯತ್ನ ಪಡ್ತಾನೆ ಇರ್ತಾರೆ, ಆದರೂ ಸೋಲ್ತಿರ್ತಾರೆ. ಹಂಗಾಗಿ ಅದು ಅವ್ರವ್ರ ಹಣೆ ಬರ, ಅವ್ರವ್ರ ಯೋಗ. ಮತ್ತು ಅದಾದಮೇಲೆ ಒಂದು ಸಾರಿ ಗೆದ್ದಾದ್ಮೇಲೂ ಮತ್ತೆ ಗೆಲ್ಲಬೇಕಂದ್ರೆ ಅದಕ್ಕೂ ಪಡ್ಕೊಂಡು ಬಂದಿರಬೇಕು. ಮತ್ತು ಆಮೇಲೆ ಒಂದು ಸ್ವಲ್ಪ ಜನರಿಗೆ ಒಳ್ಳೇದು ಮಾಡಿರಬೇಕು. ಆಗಲೇ ಮಾತ್ರ ಆಗಲೆಲ್ಲ ಅವರು ನಿಂತ್ಕೊಂಡು ಗೆಲ್ಲೋದಕ್ಕೆ ಸಾಧ್ಯ. ಆದರೆ ಒಂದು ಸಾರಿ ಗೆದ್ದಾದ್ಮೇಲೆ ನಾನು ಗೆದ್ದುಬಿಟ್ಟೆ, ಇನ್ನೇನು ಮುಗಿಗೀತು, ನಾನು ಸೆಟ್ಲು ಅಂತ ಅನ್ನೋಕ್ಕಾಗಲ್ಲ. ಇದು 5 ವರ್ಷದೊಳಗಡೆ ನಾವು ಏನು ಒಳ್ಳೆ ಕೆಲಸ ಮಾಡ್ತೀವಿ, ಮತ್ತು ಅದಾದ್ಮೇಲೆ ನೆಕ್ಸ್ಟು ಮತ್ತೆ ಒಂದು ಸಾರಿ ಗೆದ್ದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಸಾರಿ ನಿಂತಾಗ ಅವ್ರು ಜನರು ಓಟ್ ಹಾಕ್ತಾರೆ ಅನ್ನೋದು ಗ್ಯಾರಂಟಿ ಇರೋಲ್ಲ. ಹಂಗಾಗಿ ಇದೊಂಥರ ಅದೃಷ್ಟ ಇದ್ದಂಗೆ. ಎಲ್ಲ ಕ್ಷೇತ್ರಗಳಲ್ಲೂ ಸ್ವಲ್ಪ ಅಡ್ವಾಂಟೇಜಸ್ ಜಾಸ್ತಿ ಇರುತ್ತೆ, ಈ ರಾಜಕೀಯದಲ್ಲಿ ಸ್ವಲ್ಪ ಕಮ್ಮಿ. ಮತ್ತು ಅದಾದಮೇಲೆ ತುಂಬ ಕಷ್ಟ ಕೂಡ ಐತೆ ಇದು. ಹಂಗಾಗಿ ಈ ರಾಜಕೀಯದ ಬಗ್ಗೆ ನನಗೆ ಎಷ್ಟು ಗೊತ್ತಿದೆ, ಮತ್ತು ಆಮೇಲೆ ನನಗೆ ಏನು ಅನ್ನಿಸ್ತು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾತಾಡಿದ್ದೀನಿ. ಮತ್ತು ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಇದ್ರ ಬಗ್ಗೆ ನಾನು ಮಾತಾಡಬೇಕಂತ ಅನ್ನಿಸ್ತು, ಹಂಗಾಗಿ ಈ ವಿಡಿಯೋ ನಾನು ಮಾತಾಡಿದ್ದೀನಿ ರಾಜಕೀಯದ ಬಗ್ಗೆ. ಮತ್ತು ಅದಾದ್ಮೇಲೆ ಇದರಲ್ಲಿ ನಾನೇನಾದ್ರು ಸ್ವಲ್ಪ ತಪ್ಪೇನೋ ಮಾತಾಡಿದರೆ ನನಗೆ ಕ್ಷಮಿಸಿ. ಮತ್ತು ಆಮೇಲೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆದ್ರ ಬಗ್ಗೆ ಮಾತಾಡ್ತೀನಿ. ಈ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.